ದ ಟ್ರೆವಿ ಫೌಂಟೇನ್ ಆಫ್ ಮೆಸ್ಸಿನಾ. ಸೆಂಟ್ರಲ್ ಅಂದರೆ ಇಟ್ಸ್ ಲೈಕ್ ಸಿಟಿ ಸೆಂಟರ್ ನಮ್ಮ ಮೆಜೆಸ್ಟಿಕ್ ತರ. ಆಂಬೂರ್ ಸ್ಟೈಲ್ ಬಿರಿಯಾನಿ, ಆಕ್ಚುಲಿ ಅದು ಸ್ಪಾ. ಲುಕ್ ಅಟ್ ದ ಡೆಡಿಕೇಶನ್. ಇಡೀ ಮೆಸ್ಸಿನಲ್ಲಿ ಒನ್ ಆಫ್ ದ ಸೆಕೆಂಡ್ ಮೋಸ್ಟ್ ಫೇಮಸ್ ಪ್ಲೇಸಸ್ ಇದು. ಇಲ್ಲಿ ಒಂದು ಬರ್ಗರ್ ಕಿಂಗ್ ಇದೆ ಅಂತ ಗೊತ್ತೇ ಇದ್ದಿಲ್ಲ. ಕಂಪನಿಲೇ ದೆಲ್ ದೋಮೋ ಅಂದರೆ ಏನು ಗೊತ್ತಾ, ನನ್ನ ಕಣ್ಮುಂದೆ ಇದೆ ಅಲ್ವಾ, ಇದೆ ಗೈಸ್, ಅಲ್ಲಿ ನೋಡಿ. ಇಡೀ ಮೆಸ್ಸಿನಲ್ಲಿ ಒನ್ ಆಫ್ ದ ಸೆಕೆಂಡ್ ಮೋಸ್ಟ್ ಫೇಮಸ್ ಪ್ಲೇಸಸ್ ಇದು. ಒಳಗಡೆ ಹೋಗೋಣ ಬನ್ನಿ. ನೋಡಿ ಗೈಸ್, ಬರ್ಗರ್ ಕಿಂಗ್ ಇಲ್ಲೇ ತಗೊಂಡು ಇಲ್ಲೇ ತಿನ್ಬೋದು. ತುಂಬ ಖಾಲಿ ಇದೆ. ಓಲ್ಡ್ ವೈಲ್ಡ್ ವೆಸ್ಟ್ ಅಂತ ಯಾವುದೋ ಒಂದು ರೆಸ್ಟೋರೆಂಟು ಇದೆ ಇಲ್ಲಿ ನೋಡಿ. ಬಸ್ಸಿಗಿನ 5 ನಿಮಿಷ ಇರೋದು, ಸೊ ಬೇಗ ಹೋಗಿ ಬಸ್ ಹಿಡಿಯೋಣ. ನಮ್ಮ 1 ನಂಬರ್ ಬಸ್ ಬಂದು ಇಲ್ಲೇ ಬರೋದು. ಇಲ್ಲೇ ಬಸ್ ಸ್ಟಾಪ್ ಇದೆ ನೋಡಿ ಗೈಸ್. Now I will show you the Trevi Fountain of Messina. ನೋಡಿ ಗೈಸ್, ಫಸ್ಟ್ ರೋಡ್, ಸೆಕೆಂಡ್ ರೋಡ್ ಆ್ಯಂಡ್ ಥರ್ಡ್ ರೋಡ್. Trevi ಅಂದರೆ ಮೀನಿಂಗ್ ಅದು ಗೈಸ್. 3 roads ಕನೆಕ್ಟಿಂಗ್ ಟು ದ ಸೆಂಟರ್ ಇಸ್ ಕಾಲ್ಡ್ Trevi. ಫೌಂಟೇನ್ ಅಂದರೆ ಫೌಂಟೇನ್ ಇಲ್ಲಿದೆ ನೋಡಿ. ಅಲ್ಲಿ ನಾರ್ಮಲಿ ಐ ಥಿಂಕ್ ಸೀಸನಲ್ ಅನಿಸುತ್ತೆ. ಇಲ್ಲಿ ಫೌಂಟೇನ್ ಥರ ಇಲ್ಲಿ ಜಸ್ಟ್ ಒಂದು ನೀರು ಆನ್ ಮಾಡಬೇಕಷ್ಟೇ, ಇಟ್ ಬಿಕಮ್ಸ್ ಟ್ರೆವಿ ಫೌಂಟೇನ್ ಆಫ್ ಮೆಸ್ಸಿನಾ. ಸೊ ಗೈಸ್, ಎಕ್ಸಾಮ್ ಹತ್ರ ಬರ್ತಾ ಇದೆ ಅಂತ ಇವತ್ತು ಲೈಬ್ರರಿಯಲ್ಲಿ 4 hours ಕೂತ್ಕೊಂಡು ಓದ್ಕೊಂಡಿದ್ದೀನಿ ಗೈಸ್. ಲುಕ್ ಅಟ್ ದ ಡೆಡಿಕೇಶನ್. ಐ ಡಿಸರ್ವ್ ಕ್ಲಾಪ್ಸ್ ಗೈಸ್. ಐ ಡಿಸರ್ವ್ ಅ ಸ್ಟ್ಯಾಂಡಿಂಗ್ ಓವೇಷನ್ ಫ್ರಮ್ ಯು ಆಲ್ ಹೂ ಈಸ್ ವಾಚಿಂಗ್ ದಿಸ್. ವಿ ಹ್ಯಾವ್ ಟು ಗೋ ದಿಸ್ ವೇ ಸ್ಟ್ರೈಟ್. 13 minutesಲ್ಲಿ ಬಸ್ ಇದೆ. ಸೊ ಹೋಗೋಣ ಬನ್ನಿ. ಬಸ್ ನಂಬರ್ 21. ಬೈ ದ ವೇ, ಇಲ್ಲಿರೋ ಎಲ್ಲ ರೂಟ್ಸಲ್ಲೂ ಬಸ್ ನಂಬರ್ 21 ರೂಟ್ ಬಂದು ನನ್ನ ಫೇವ್ರೇಟ್ ಗೈಸ್. ಇಟ್ ಟೇಕ್ಸ್ ಮೀ ಟು ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸಸ್ ಆಫ್ ಮೆಸ್ಸಿನಾ. ಇದೊಂಥರ ಮೆಸ್ಸಿನಾ ಅಂದರೆ ಒಂಥರ ಐಲ್ಯಾಂಡ್ ಹಿಲ್ ಸ್ಟೇಷನಲ್ಲಿ ಇಡೀ ಬಸ್ ರೂಟ್ಸ್ ಕವರ್ ಆಗಿರುತ್ತೆ. ರೂಟ್ ನಂಬರ್ 31 ಮತ್ತು 1, 24, 22, ಆಮೇಲೆ 31 BIH, 22B. ನಾರ್ಮಲಿ ಮೋಸ್ಟ್ಲಿ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಎಲ್ಲ ಈ ಬಸ್ ರೂಟ್ಸಲ್ಲಿ ಓಡಾಡೋದು. 21 ಬಸ್ ನಂಬರ್ ತುಂಬ ರೇರ್. ಸೊ ಆ ಕಾರಣಕ್ಕೆ ಐ ಹ್ಯಾಡ್ ನೆವರ್ ಎಕ್ಸ್ಪ್ಲೋರ್ಡ್. ನನ್ನ ಫಸ್ಟ್ ಟೈಮ್ 21 ನಂಬರ್ ಬಸ್ ಹತ್ತಿ ಐ ವಾಸ್ ಶಾಕ್ಡ್ ಗೈಸ್. ವ್ಯೂ ಆರೆಂಜಿಗಿತ್ತು ಗೈಸ್, ವ್ಯೂವೇ ನೆಕ್ಸ್ಟ್ ಲೆವೆಲ್ ಇತ್ತು. ಈ ವ್ಯೂ ನೋಡಿ. ಸೊ ಗೈಸ್, ಇಷ್ಟಿದ್ರೆ ಸಾಕು ಆ್ಯಕ್ಚುಲಿ. ಐ ವಿಲ್ ಟ್ರೈ ಟು ಶೂಟ್ ಇಟ್. ಇಫ್ ನಾಟ್ ಸೀದಾ ಮನೆಗೆ ಹೋಗಿ ಏನಾದರೂ ಊಟ ಮಾಡಿ ಹೋಗೋಣ. ವ್ಯೂ ಬೇಕಂದರೆ ನಮಗೆ ಸೆಂಟರಿಂದ ಈ ಕಡೆ ಬರಬೇಕು. ಐ ಮೀನ್ ಸೆಂಟ್ರಲ್ ಅಂದರೆ ಇಟ್ಸ್ ಲೈಕ್ ಸಿಟಿ ಸೆಂಟರ್ ನಮ್ಮ ಮೆಜೆಸ್ಟಿಕ್ ಥರ. ಸೊ ಅಲ್ಲಿಂದ ಬಸ್ ಹತ್ತಿದ್ರೆ 21 ನಂಬರ್ದು ವ್ಯೂ ಎಲ್ಲ ಕವರ್ ಮಾಡಿಕೊಂಡು ಅನುಂಜಾತವರೆಗೂ ಹೋಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಹಾಫ್ ಅವೇ ಬಂದುಬಿಟ್ಟಿದ್ದೀನಿ. ಇಲ್ಲಿಂದ ಅಷ್ಟೊಂದು ವ್ಯೂ ಸಿಗೋಲ್ಲ. ಅಣ್ಣ ಬೇರೆನೇ ಜೋಶಲ್ಲಿದ್ದಾನೆ ಗೈಸ್. ಸೊ ಯಾ, ಬಟ್ ಸ್ಟಿಲ್ ನೆಕ್ಸ್ಟ್ ಟೈಮ್ ಯಾವತ್ತಾದರೂ 21 ನಂಬರ್ ಬಸ್ಸಲ್ಲಿ ನಾನು ಹೋದರೆ ಐ ವಿಲ್ ಶೋ ಯು ಗೈಸ್. ವೀಕ್ ಡೇಸಲ್ಲಿ, ಬಿಕಾಸ್ ವೀಕೆಂಡ್ಸಲ್ಲಿ ಅಷ್ಟೊಂದು ಸಿಗೋಲ್ಲ. ಮೇ ಬಿ ನೆಕ್ಸ್ಟ್ ಟೈಮ್ ಕವರ್ ಮಾಡೋಣ. ಸೊ ಇವಾಗ ಸೀದಾ ಮನೆಗೆ ಹೋಗೋಣ ಗೈಸ್, ಒಂಚೂರು ಚಿಲ್ಲಾಗಿ. ಇವತ್ತು ನನ್ನ ಫ್ರೆಂಡ್ ಬರ್ತ್ಡೇ ಇದೆ, ಬರ್ತ್ಡೇ ಪಾರ್ಟಿಗೆ ಬೇರೆ ಹೋಗಬೇಕು. ನನ್ನ ಕಣ್ಮುಂದೆ ಒಂದು ಸ್ಪಾ ಇದೆ ಗೈಸ್. ಐ ಥಿಂಕ್ ಐ ಆಮ್ ಗೆಸ್ಸಿಂಗ್ ಇಟ್ ಆ್ಯಸ್ ಎ ಸ್ಪಾ, ಬಟ್ ನನಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಝ್ಯಾಂಕಲ್ ಅದರ ಹೆಸರು. ಬನ್ನಿ ಫಸ್ಟ್ ಗೂಗಲ್ ಮಾಡೋಣ. ಎಸ್ ಗೈಸ್, ಐ ವಾಸ್ ರೈಟ್. ಆ್ಯಕ್ಚುಲಿ ಅದು ಸ್ಪಾ. ಹತ್ರ ಹೋಗೋದು ಬೇಡ. ನನಗೆ ಒನ್ ಆ್ಯಂಡ್ ಓನ್ಲಿ ಭಯ ಏನಂದರೆ ಈ ಟ್ರಾನ್ಸ್ ಅವ್ರು ಯಾರಾದರೂ ಹಿಡ್ಕೊಂಡು ಮಸಾಜ್ ಮಾಡಿಬಿಡ್ತಾರೇನೋ ಅಂತ ಭಯ ನನಗೆ. ಬಿಕಾಸ್ ಇಲ್ಲಿ ಯಾವುದು ಹುಡುಗಿರು ಕಾಣಿಸ್ತಾ ಇಲ್ಲ ಆಚೆ ನಿಂತ್ಕೊಂಡು. ಯಾಕೋ ಇನ್ನರ್ ಫೀಲಿಂಗ್ ಹೇಳ್ತಾ ಇದೆ ನನ್ನ ಮಗನೇ ತಿಗಾ ಮುಚ್ಕೊಂಡು ಫಸ್ಟ್ ಸೀದಾ ಮನೆಗೆ ಹೋಗುವ ಅಂತ. ತುಂಬ ರಶ್ ಇದೆ ಗೈಸ್. ಬರ್ತಾ ಐ ಆಮ್ ಬಿಕಮಿಂಗ್ ಅ ಶೆಫ್. ಐ ಜಸ್ಟ್ ಮೇಡ್ ಆಂಬೂರ್ ಸ್ಟೈಲ್ ಬಿರಿಯಾನಿ ವಿತ್ ತಂದೂರಿ ಕಬಾಬ್. ಇದು ನಾನು ಆ್ಯಕ್ಚುಲಿ ತವಾ ಯೂಸ್ ಮಾಡಿದ್ದು. ಇವತ್ತು ನಮ್ಮ ಫ್ರೆಂಡ್ ಒಬ್ಬರದ್ದು ಬರ್ತ್ಡೇ ಇದೆ. ಸೊ ಅವ್ನಿಗೆ ವೈನ್ಸ್ ಅಂದರೆ ತುಂಬ ಇಷ್ಟ. ಸೊ ಯಾವುದಾದ್ರೂ ಒಂದು ಒಳ್ಳೆ ವೈನ್ ಎತ್ತಾಕೊಂಡು ಹೋಗಿ ಅವ್ನಿಗೆ ಗಿಫ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ ಗೈಸ್, ಎಷ್ಟು
ಮಾಡ್ತಿದ್ದಾರೆ. ಹೌ ಅಬೌಟ್ ದಿಸ್ ಗೈಸ್? ಐ ಥಿಂಕ್ ಇದು ಅವನು ಯಾವತ್ತೂ ಟ್ರೈ ಮಾಡಿರಲ್ಲ, ಸೊ ತೊಗೊಂಡೋಣ. ಸೊ ಗೈಸ್ ಇದು ಬಂದು ಅವನಿಗೆ, ಹಾಗೆ ನನಗೊಂದು ಹಾಲು ತೊಗೊಂಡೋಗೋಣ, ನಮ್ಮ ರೆಗ್ಯುಲರ್ ಒನ್. ಲೆಟ್ಸ್ ಗೋ. ದಿಸ್ ಇಸ್ ಮೈ ಔಟ್ಫಿಟ್. ಸೊ ಗೈಸ್ ಅದೇ ಬಸ್ಸಿಂದ ಬಂದಿದ್ದು, ಇನ್ನೇನು 2 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಲಿಫ್ಟ್ ನೋಡಿ ಎಷ್ಟು ಚಿಕ್ಕದಿದೆ, 2 ಫೀಟ್ ಇದೆ ಅಷ್ಟೇ ಲಿಫ್ಟು. ಸೊ ಗೈಸ್ ಪಾರ್ಟಿ ಮುಗೀತು, ನಾವು ಆನ್ ದ ವೇ ಬ್ಯಾಕ್ ಟು ದ ಹೋಮ್. ಇನ್ನೇನು 2 ಮಿನಿಟ್ಸಲ್ಲಿ ಬಸ್ ಇದೆ. ಸೊ ಯಾ ಗೈಸ್ ಫೈನಲಿ ಬ್ಯಾಕ್. ತುಂಬ ನಿದ್ದೆ ಬರ್ತಾ ಇದೆ. ಲೆಟ್ಸ್ ಗೋ ಸ್ಲೀಪ್. ನಾಳೆ ಎದ್ದು ಆ್ಯಕ್ಚುಲಿ ಓದೋಕ್ಕೆ ಶುರು ಮಾಡಬೇಕು. ಸೊ ಗೈಸ್ ನನ್ನ ನೈಟು ಬಂದು ಮಲಗಿ ಎದ್ದಿದ ತಕ್ಷಣ ಸಂಜೆ 6 ಗಂಟೆ ಆಯಿತು ಗೈಸ್. ಅಷ್ಟು ನಿದ್ದೆ ಮಾಡಿದೆ, ತುಂಬಾ ಟಯರ್ಡ್ ಹೋಗಿದ್ದೆ ನೆನ್ನೆ ಪೂರ್ತಿ. ಏನೇ ಮಾಡಿದ್ರು ಜಿಮ್ ಇಸ್ ಇಂಪಾರ್ಟೆಂಟ್. ವಿಜಯ್ ತಲಪತಿ ಅವ್ರದ್ದು ಒಂದು ಮೂವಿ ಇದೆ ಗೈಸ್, ಬಿಗಿಲ್ ಮೂವಿಯಲ್ಲಿ. ಅದರಲ್ಲಿ ಒಂದು ಡೈಲಾಗ್ ಇದೆ ಗೈಸ್, ಕಪ್ಪು ಮುಖ್ಯಂ ಬಿಗಿಲೆ ಅಂತ. ಇನ್ ದ ಸೇಮ್ ವೇ ಜಿಮ್ ಮುಖ್ಯಂ ಬಿಗಿಲೆ. 9 to 10 ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಂಡು ಪ್ರೀ ವರ್ಕೌಟ್ ಮೀಲ್ ತಿಂದು ಬಂದೆ. ಇಲ್ಲಿ ನೋಡಿ ಗೈಸ್, ಇದು ನಮ್ಮ ಅಫಿಷಿಯಲ್ ಫುಟ್ಬಾಲ್ ಗ್ರೌಂಡ್, ಅನ್ನುಂಜಿಯಾತ ಕ್ಯಾಂಪಸ್ಸು. ಇಲ್ಲಿ ಆ್ಯಕ್ಚುಲಿ ಒಂದೊಂದ್ಸಲ ಇಂಟರ್ನ್ಯಾಷನಲ್ ಮ್ಯಾಚಸ್ ಕೂಡ ನಡೆಯುತ್ತೆ ಗೈಸ್. ಇನ್ನು 6 ನಿಮಿಷ ಇದೆ ಜಿಮ್ಗೆ, ಆರಾಮಾಗಿ ನಡ್ಕೊಂಡು ಹೋಗೋಣ, ನೋ ಹರಿ. ಸೊ ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ ಲೆಟ್ಸ್ ಗೋ ಹೋಮ್ ಆ್ಯಂಡ್ ನೋಡೋಣ ಏನಾಗುತ್ತೆ ಅಂತ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಗೈಸ್, ಬಿಕಾಸ್ ನಾನು ಅಲಾರಾಮ್ ಇಟ್ಕೊಂಡಿದ್ದು ಮಧ್ಯಾಹ್ನ 2 ಗಂಟೆಗೆ. ಬಿಕಾಸ್ ನಾನು ನೈಟು ರೀಚ್ ಆಗಿ ಮಲಗಿದ ತಕ್ಷಣ ಅರೌಂಡ್ ಬೆಳಗಿನ ಜಾವ 4 ಗಂಟೆ ಆಯಿತು. ಸೊ ಆ ಕಾರಣಕ್ಕೆ ಅಲಾರಾಮು 2 ಗಂಟೆಗೆ ಇಟ್ಕೊಂಡೆ, ಟೈಮ್ ಕ್ಯಾಲ್ಕುಲೇಟ್ ಮಾಡಿ. ಎಕ್ಸಾಕ್ಟ್ಲಿ 10 hours ಅಷ್ಟಾದರೂ ಬೇಕು ಗೈಸ್ ನಿದ್ದೆ ಇಲ್ಲಿ ಅಬ್ರಾಡ್ ಲೈಫಲ್ಲಿ. ಬಟ್ ನಾನು ಎದ್ದಿದ್ದು ಸಂಜೆ 6 ಗಂಟೆ. ಜಸ್ಟ್ ಥಿಂಕ್ ಎಷ್ಟು ನಿದ್ದೆ ಬೇಕಿತ್ತು ಬಾಡಿಗೆ ಅಂತ. ಅಕಾರ್ಡಿಂಗ್ ಟು ಪ್ಲ್ಯಾನ್ ಇವತ್ತೇನೂ ನಡೆದಿಲ್ಲ. ಹೋಗಿ ಜಿಮ್ ಮುಗಿಸ್ಕೊಂಡು ನೋಡೋಣ ಏನಾಗುತ್ತೆ ಅಂತ. ಇದೆ ನಮ್ಮ ಜಿಮ್ ಗೈಸ್, ಪಲೆಸ್ತ್ರ ಅಂತ ಇದೆ ನೋಡಿ. ನೋಡಿ ಗೈಸ್, ಎಕ್ಸಾಕ್ಟ್ಲಿ 9 o'clockಗೆ ಈ ಬಟನ್ ವರ್ಕ್ ಆಗುತ್ತೆ, ಬಿಕಾಸ್ ಅವಾಗ ಇರೋದು ಅಪಾಯಿಂಟ್ಮೆಂಟು. ಅದೇ ಇದು ಬಂದು ಜಿಮ್ ಬ್ಯಾಚ್ ಗೈಸ್. ಇವತ್ತು ಬಂದು ನೆಕ್ಸ್ಟ್ ಲೆವೆಲ್ ಎನರ್ಜಿನ ಟ್ರೈನ್ ಮಾಡಬೇಕು. ಫಸ್ಟ್ ವಾರ್ಮ್ ಅಪ್ ಇಂದ ಶುರು ಮಾಡೋಣ. ಇನ್ನು ಜುಜುಬಿ ಬಾಡಿ ಗೈಸ್, ಇನ್ನು ಬೆಳೆಸಬೇಕು. ಮಜಾ ಬಂತು ಗೈಸ್. ಫಾರ್ ಮೀ ಜಿಮ್ ಇಸ್ ಲೈಕ್ ಅ ರೀಸೆಟ್ ಬಟನ್. ಬಾಡಿ ಪೂರ್ತಿ ಒಂಥರ ತುಂಬ ರಿಫ್ರೆಶಿಂಗ್ ಆಗಿ ಫೀಲ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಎನರ್ಜಿನೂ ಡ್ರೈನ್ ಆಗುತ್ತೆ ಗೈಸ್. ಸೊ ಬಸ್ ಇನ್ನು 3 ನಿಮಿಷದಲ್ಲಿದೆ. ಲೆಟ್ಸ್ ಗೋ. ಐ ಥಿಂಕ್ ಆಲ್ರೆಡಿ ಬಸ್ ಬಂದು ವೆಯ್ಟ್ ಮಾಡ್ತಾ ಇರಬೇಕು, ಬಿಕಾಸ್ ದಿನ VIP ಅವ್ರು ಹೋಗಿಲ್ವಲ್ಲ ನಾವೇ. ಎಷ್ಟು ಪೀಸ್ಫುಲ್ ಆಗಿದೆ ನೋಡಿ ಗೈಸ್ ನಮ್ಮ ಅನ್ನುಂಜಿಯಾತ ಕ್ಯಾಂಪಸ್. ನನಗೆ ಸ್ಪೆಸಿಫಿಕಲಿ ಈ ಕ್ಯಾಂಪಸ್ ಅಂದರೆ ತುಂಬ ಇಷ್ಟ ಗೈಸ್. ಅದೇನೋ ಒಂಥರ ಅಟ್ಯಾಚ್ಮೆಂಟು, ಬಿಕಾಸ್ ನನ್ನ ಗರ್ಲ್ ಫ್ರೆಂಡ್ ಇಲ್ಲ ಇದ್ದಿದ್ದು. ಸುಮ್ಮನೆ ನಮ್ಮ ಅಪ್ಪ ಅಮ್ಮ ನಮ್ಮ ಮನೆಯವ್ರು ಯಾರಾದರೂ ವ್ಲಾಗ್ ನೋಡ್ತಾ ಇದ್ರೆ ಶಾಕ್ ಆಗಿಬಿಡ್ತಾರೆ ಒಂದ್ಸಲ. ಗರ್ಲ್ ಫ್ರೆಂಡಾ ನನ್ನ ಮಗನೇ, ಓದೋಕ್ಕೆ ಅಂತ ಅಷ್ಟು ದೂರ ಗಳಿಸಿದ್ರೆ ಏನು ನಾಟಕಗಳು ಆಡ್ತಿದ್ಯಾ ಅಂತ. ಅಷ್ಟೊಂದು ನಾಯ್ಸ್ ಇರೋಲ್ಲ, ಪಾಪ್ಯುಲೇಷನ್ ಆಫ್ ಸ್ಟೂಡೆಂಟ್ಸು ತುಂಬ ಕಮ್ಮಿ ಇಲ್ಲಿ. ಇವತ್ತು ಸರಿಯಾಗಿ ತಿನ್ಬೇಕು ಗೈಸ್. ಅಟ್ಲೀಸ್ಟ್ ಒಂದು 3 ಮೊಟ್ಟೆ ಅಲಾಂಗ್ ವಿತ್ ಒಂಚೂರು ರೈಸು, ಡ್ರೈ ಫ್ರೂಟ್ ಆದರೂ ಬೇಕು ಬಾಡಿಗೆ. ಇಲ್ಲಾಂದರೆ ಇಷ್ಟೆಲ್ಲ ವರ್ಕೌಟ್ ಮಾಡಿನೂ ವೇಸ್ಟ್. ರೋಲೆಕ್ಸ್ ಸೂರ್ಯ ಅವರು ಒಂದು ಮಾತು ಹೇಳಿದರು, ಬಾಡಿ ಈಸ್ ನಾಟ್ ಮೇಡ್ ಇನ್ ದ ಜಿಮ್, ಬಾಡಿ ಈಸ್ ಮೇಡ್ ಇನ್ ದ ಕಿಚನ್. ಅದು ಆ್ಯಕ್ಚುಲಿ ನಿಜ ಗೈಸ್. ಬಸ್ ಆಲ್ರೆಡಿ ಕಾಯ್ತಾ ಇದೆ. ಸೊ ಗೈಸ್, ಈ ರೆಸ್ಟೋರೆಂಟಿಗೆ ಒಂದಿನ ವಿಸಿಟ್ ಮಾಡ್ಬೇಕು ಗೈಸ್. ಇವತ್ತವರೆಗೂ ಮನೆ ಹತ್ರನೇ ಇದೆ, ಬಟ್ ಯಾವತ್ತೂ ಬಂದಿಲ್ಲ. ಟೇಕ್ ಅವೇ ಬೇರೆ ಆಪ್ಷನ್ ಇದೆ.